ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ಸ್ವಾಗತ ಬಯಸುತ್ತಾ ಏನಿವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮುಳಬಾಗ ತಾಲೂಕಿನಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಪ್ರತಿಭಟನೆಗೆ ಆಗಮಿಸಿರುವ ನಮ್ಮ ಎಲ್ಲ ಮುಂಚೂಣಿ ನಾಯಕರು, ನಮ್ಮ ಮುಳಬಾಗ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರಿಗೆ ವಂದಿಸುತ್ತಾ ಏನಿವತ್ತು ನಮ್ಮ ಸಿದ್ದರಾಮಯ್ಯ ಒಂದು ಆಡಳಿತ ವೈಖರಿಯನ್ನು ವಿರೋಧ ಮಾಡಿ ಗಣತಂತ್ರ ರಾಜ್ಯಪಾಲರು ಸಂವಿಧಾನದ ವಿರೋಧವಾಗಿ ಅವರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಒಂದು ವಿಧಾನವನ್ನು ಖಂಡಿಸಿ ನಾವಿವತ್ತು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ತುಂಬ ಖಂಡನೀಯ. ನಾವು ಖಂಡಿಸ್ತಾ ಇದ್ದೀವಿ. ಇದು ಕಾನೂನು ಬಾಹಿರ. ನಾವು ಕಾನೂನಾತ್ಮಕ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾನೂನಿನಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಜಯ ಸಿಗತ್ತೆ ಅಂತ ನಾವು ಭಾವಿಸುತ್ತಾ ಈ ಒಂದು ಬಂದಿರುವ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ. ನಮ್ಮ ಪಕ್ಷದ ಮುಳಬಾಲ್ ತಾಲೂಕು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಯುವ ಕಾಂಗ್ರೆಸ್, ವಿದ್ಯಾರ್ಥಿ ಕಾಂಗ್ರೆಸ್ ಎಲ್ಲರೂ ಒಟ್ಟುಗೂಡಿ ಏನು ಇವತ್ತು ದಿವಸ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ಇದಕ್ಕೆ ಮೂಲ ಕಾರಣ ಅಸಂವಿಧಾನಿಕವಾಗಿ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ಒಂದು ನಿರ್ಣಯ ಕಾರಣ. ಇವರು ರಾಜ್ಯಪಾಲರು ಯಾವುದೇ ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡಬೇಕು ಅಂದರೆ ಪ್ರಜಾಪ್ರಭುತ್ವದಲ್ಲಿ ಅವರು ಕೈಯಾಡ್ಸಕ್ಕೆ ಹೋಗಬಾರ್ದು. ಅವರು ಬರೀ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಒಂದು ಸೇತುವೆಯಾಗಿ ಕೊಂಡಿಯಾಗಿ ಕಾರ್ಯನಿರ್ವಹಿಸಬೇಕಷ್ಟೇ ಹೊರತು ಕಾನೂನನ್ನು ಕೈ ತಗೊಳ್ತಕ್ಕಂಥ ಅಧಿಕಾರ ಅವ್ರಿಗಿಲ್ಲ. ಸಂಪೂರ್ಣವಾಗಿ ಅವರು ಇವತ್ತು ಏನು ಈ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ, ಇದು ಅಸಂವಿಧಾನಿಕ ಅಂತಕ್ಕಂಥದ್ದು ಒಂದು ಸಣ್ಣ ಮಗು ಕೂಡ ಅರ್ಥ ಆಗುತ್ತೆ. ಇವ್ರು ನಿಜವಾಗ್ಲೂ ಪ್ರಾಸಿಕ್ಯೂಷನ್ ಆದೇಶನೇ ಮಾಡಿದ್ದಾದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಶಶಿಕಲಾ ಜೊಲ್ಲೆ ಅವರು ಬಟ್ಟೆ ಹಗರಣ ಇತ್ತು, ಕುಮಾರಸ್ವಾಮಿದು ನೋಟಿಫಿಕೇಶನ್ ಹಗರಣ ಇತ್ತು, ಅದನ್ನೆಲ್ಲ ಯಾಕೆ ಮಾಡಿಲ್ಲ ಇವರು? ಸೊ ಕರ್ನಾಟಕದಲ್ಲಿ ಪ್ರಜೆಗಳು ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಬಿಜೆಪಿ ಅವ್ರಿಗೆ ಬಹುಮತ ಕೊಟ್ಟಿಲ್ಲ. ಇಲ್ಲಿನ ಜನ ಕಾಂಗ್ರೆಸ್ ಪರವಾಗಿದ್ದಾರೆ. ಆದರೆ ಅವ್ರನ್ನ ಹಿಮ್ಮೆಟ್ಟಿಸಬೇಕು, ಹೆದರಿಸಿ ಬೆದರಿಸಿ ಏನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದವರು ಒಂದು ಕೈಗೊಂಬೆಯನ್ನು ಇಲ್ಲಿ ಕಳಿಸಿ, ಅವ್ರೇನು ಕೈಗೊಂಬೆ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ರಾಜ್ಯಪಾಲರಾದಂಥ ಗೆಹ್ಲೋಟ್ ಅವ್ರನ್ನ, ಅವರು ಸಾಧ್ಯ ಅಲ್ಲ. ಮಧ್ಯಪ್ರದೇಶದಲ್ಲಿ ಅವರು MP ಆಗಿ, ಕೇಂದ್ರ ಸರ್ಕಾರದಲ್ಲಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ, ಅವರು ಅವ್ಯವಹಾರಗಳು ಹಗರಣಗಳಲ್ಲಿ ಸಿಕ್ಕಾಕೊಂಡು ಅವ್ರನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟಿಂದಾನೆ ವಜಾಗೊಳಿಸಿದ್ರು. ಅಂತ ಒಬ್ಬ ವ್ಯಕ್ತಿಯನ್ನ ನಮ್ಮ ರಾಜ್ಯಕ್ಕೆ ಬಿಜೆಪಿ ಸರ್ಕಾರ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಇಲ್ಲಿ ನಮ್ಮ ರಾಜ್ಯ ಸರ್ಕಾರನ, ನಮ್ಮ ಕಾಂಗ್ರೆಸ್ ಪಕ್ಷನ ಇಲ್ಲಿ ಮಟ್ಟ ಹಾಕುವ ನಿಟ್ಟಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿರ್ತಕ್ಕಂಥ ಪಕ್ಷ ನಾವು ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಎಲ್ಲದಕ್ಕೂ ಸಿದ್ಧವಾಗಿ ನಮ್ಮ ಸಿದ್ದರಾಮಯ್ಯ ಅವರಿದ್ದಾರೆ, ಅವ್ರ ಬೆನ್ನಿಗೆ ನಮ್ಮ ಬಂಡೆ ಶಿವಕುಮಾರ್ ಇದ್ದಾರೆ, ನಮ್ಮ ಮತ್ಸದಿಗಳಾದಂಥ KH ಮುನಿಯಪ್ಪನಂತವರ ದಿಟ್ಟತನದಿಂದ ಹೋರಾಡ್ತಕ್ಕಂಥ ಹಿರಿಯರಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇದಕ್ಕೆಲ್ಲಾನು ಜಗ್ಗಲ್ಲ, ಕಾನೂನು ಹೋರಾಟ ಮಾಡ್ತೀವಿ. ನಮ್ಮ ಸರ್ಕಾರನ ಉರುಳಿಸೋಕ್ಕೆ ಯಾವ ಲೋಕದಿಂದ ಯಾರು ಬಂದರೂ ಅದಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ कांग्रेस पार्टी के सिद्धरामಯ್ಯ के DK ಶಿವಕುಮಾರ್ के ಬಂಧುಗಳೇ, ದಿನ ನಮ್ಮೆಲ್ಲ ಕಾಂಗ್ರೆಸ್ ಹಿರಿಯ ನಾಯಕರು, ಕಿಸಾನ್ ಕೇಂದ್ರ ಮತ್ತು ಯೂತ್ ಕಾಂಗ್ರೆಸ್, SSL ಎಲ್ಲ ಕಾಂಗ್ರೆಸ್ನ ಮುಂಚೂಣಿ ಘಟಕಗಳೆಲ್ಲ ಸೇರಿ ದಿನ ಏನು ಮುಳಬಾಗ ತಾಲೂಕಿನಲ್ಲಿ ತಾಲೂಕು ಮಟ್ಟದಲ್ಲಿ ವಿಶೇಷವಾಗಿ ಒಂದು ಶಾಂತಿಯುತ ಪ್ರತಿಭಟನೆ ಮುಖಾಂತರ ನಾವು ಈ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಏನು ಸಲ್ಲಿಸಿದ್ದೀವಿ. ನಮ್ಮ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಮಾಡುವಾಗ ಸಿದ್ದರಾಮಯ್ಯನ ವಿರುದ್ಧ ಸಂವಿಧಾನ ವಿರೋಧವಂಥ ಕೆಲಸ ಆಗಿದೆ. ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥದ್ದು
ಇದೇ ಕೇಂದ್ರ ಸರ್ಕಾರ 2021ರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ. ಈ ಥರ ಒಂದು ಕೇಸ್ನ ಇದು ಮಾಡಬೇಕಂದ್ರೆ ಯಾವ ರೀತಿ ದಾಖಲೆಗಳು ಇರಬೇಕು ಅಂತ, ಅದನ್ನೆಲ್ಲ ಕೂಡ ಬದಿಗಿಟ್ಟು ಅವರು ಒಂದು ರಾಜ್ಯ ಭವನಕ್ಕೆ ರಾಜಕೀಯವನ್ನು ಎಂಟ್ರಿ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಇದನ್ನ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇದು ಬಹಳಷ್ಟು ಹೇಯ ಕೃತ್ಯ ಆಗಿರ್ತದೆ. ರಾಜ್ಯಪಾಲರು ಯಾರು ಕೈಗೊಂಬೆಯ ಕೆಲಸ ಮಾಡಿದ್ದಾರೆ ಈ ದಿನ, ಅವ್ರ ವಿರುದ್ಧ ಕೂಡ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತೆ. ಏನು ಈ ಮೂಢ ಹಗರಣ ಅಂತ ಇದ್ದಾರೆ ಮೈಸೂರು ಪ್ರಾಧಿಕಾರ, ಈ ಹಗರಣದಲ್ಲಿ ಸಿದ್ದರಾಮಯ್ಯನವರು ಯಾವುದೇ ಪಾತ್ರ ಇಲ್ಲ, ಅವ್ರದ್ದು ಯಾವುದೇ ಒಂದು ಸಣ್ಣ ಸಾಕ್ಷ್ಯ ಕೂಡ ಇಲ್ಲ ಅವ್ರ ಮೇಲೆ. ಇದುವರೆಗೂ ಆ ಸೈಟ್ಗಳು ಯಾರಿಗೂ ಕೂಡ ಅಲರ್ಟ್ ಕೂಡ ಆಗಿಲ್ಲ. ಯಾವುದೋ ಫೈಲ್ ಇದೆ ಅಂತ ಹೇಳ್ಕೊಂಡು ಮೇಲೆ ಹಂಗೆ ಹಿಂಗೆ ನೋಡಿಸಿ ಇವ್ರ ಹತ್ರ ಇಷ್ಟೊಂದು ಸಾಕ್ಷ್ಯಗಳಿದ್ದಿದ್ರೆ ಇವ್ರಿಗೆ ನೋಡಿಸ್ಬೋದಾಗಿತ್ತಲ್ಲ. ಯಾವುದು ಇಲ್ದಿರ ಏನು ಸಾಕ್ಷ್ಯಗಳೇ ಇಲ್ದಿರ ಈ ರೀತಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಮಾಡ್ತಾ ಇದ್ರಂದ್ರೆ ಒಬ್ಬ ಅಹಿಂದ ನಾಯಕನ ಮೇಲೆ ಯಾವ ರೀತಿ ಇವ್ರಿಗೆಲ್ಲ ಹೊಟ್ಟೆ ಕಿಚ್ಚಿರ್ಬೋದು. ಅಹಿಂದ್ರ ಈ ದೇಶದಲ್ಲಿ CM ಆಗಬಾರ್ದು ಅಂತಕ್ಕಂಥ ಇವರು ಈ ರೀತಿ ಮಾಡಿದ್ದಾರೆ. ಇದೇ ವಿಜೇಂದ್ರ ಅವರು ಇವತ್ತು ಬಾಯಿ ಪಡ್ಕೊತಾ ಇದ್ದಾರೆ CM ಇಳಿಸ್ಬೇಕು ಅಂತ. ನಿಮ್ಮ ಅಪ್ಪನ ಅವತ್ತು ತಿಳಿಸಿದ್ರಲ್ಲ, ಅವತ್ತು ನಿಮ್ಮ ಅಪ್ಪನ ನಿಲ್ಸ್ಕೊಳ್ಳಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ CM ಇಂದ. ನಿಮ್ಮ ಪಕ್ಷದವರೇ ಇಳಿಸಿದ್ರಲ್ಲ, ನಿಮ್ಮ ಪಕ್ಷದಲ್ಲಿ ಇನ್ನೊಂದು ಟೀಮ್ ರೆಡಿ ಆಗಿದೆ, ಇನ್ನೊಂದು ಬಳ್ಳಾರಿ ಪಾದಯಾತ್ರೆ ಮಾಡ್ತೀವಿ ಅಂತ. ನಿಮ್ಮಲ್ಲಿ ಇರೋ ಒಡಕಗಳನ್ನೇ ನೀವು ಸರಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಮ್ಮ ಪಕ್ಷಕ್ಕೆ ಬಂದು ನಮ್ಮ CM ಮೇಲೆ ಆರೋಪಗಳು ಮಾಡೋದು, ನಿಮ್ಮ ಗೌರ್ನರ್ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಸರ್ಕಾರದಿಂದ ಒತ್ತಡ ತರಿಸಿ ಈ ರೀತಿ ಪ್ರಾಸಿಕ್ಯೂಷನ್ ಮಾಡ್ತಕ್ಕಂಥದ್ದು CM ಮೇಲೆ, ಇವೆಲ್ಲ ನಿಮ್ಗೆ ಸರಿ ಇಲ್ಲ. ರಾಜಕೀಯ ಥರ ಮಾಡ್ರಿ ಅಂತ ಕೂಡ ಈ ಮೂಲಕ ಈ BJP ಅವರಿಗೆ ತಿಳಿಸ್ತಾ, ನಾವೆಲ್ಲ ಕೂಡ ಸಿದ್ದರಾಮಯ್ಯನ ಪರ ಇದ್ದೀವಿ, ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಶಕ್ತಿಯುತವಾಗಿದ್ದೀವಿ. ಯಾರೇ ಬಂದರೂ ಸಿದ್ದರಾಮಯ್ಯನವ್ರು ಏನು ಮಾಡೋಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಸದೃಢವಾಗಿ 5 ವರ್ಷ ಜನರಿಗೆ ಕೊಟ್ಟಿರೋ ಮಾತಂತ ನಡೆಯುತ್ತೆ ಅಂತ ಕೂಡ ಹೇಳ್ತಾ, ನಾವಿನ್ನೂ ರಾಷ್ಟ್ರಪತಿ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಬೇಡಿಕೆ ಇಡೋದೇನೆಂದರೆ ಈ ಕೂಡಲೇ ಈ ರಾಜ್ಯಪಾಲರನ್ನ ವಜಾ ಮಾಡಿ ಹಿಂದೆ ಕರ್ಕೊಬೇಕು ಅಂತ ಕೂಡ ಮನವಿ ಮಾಡ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷಕ್ಕೆ ಏನು ಇದನ್ನ ಜನರಿಂದ ರಾಜ್ಯಪಾಲರು ಹೊರಡಿಸಿರುವಂಥ ಸಿದ್ದರಾಮಯ್ಯನವರ ವಿರುದ್ಧ ಹೊರಡಿಸಿರುವಂಥ ಆಪಾದನೆಯನ್ನು ಖಂಡಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದೆ. ಈಗ ಹೇಳ್ಬೇಕಂದ್ರೆ ಜನವೆತ್ತ ರಾಜ್ಯಪಾಲರ ನಡೆ, ನುಡಿ, ಕಾರ್ಯಚಟುವಟಿಕೆ, ಕಾರ್ಯವೈಖರಿ ಎಲ್ಲವೂ ಕಾನೂನು ವಿರೋಧವಾಗಿದೆ. ಕಾನೂನನ್ನು ಅವರು ಕೈಗೆ ತಗೊಂಡಿದ್ದಾರೆ. ಸಂವಿಧಾನ ವಿರೋಧವಾಗಿ ಸಂವಿಧಾನದಲ್ಲಿರುವಂಥ ಶೆಡ್ಯೂಲ್ಸನ್ನು, ಆರ್ಟಿಕಲ್ಸನ್ನು ಬದಿಗೊತ್ತಿ ಅವರು ಏಕಪಕ್ಷೀಯವಾಗಿ ನಿರ್ಣಯವನ್ನು ತಗೊಂಡಿದ್ದಾರೆ. ಇದು ಕಾನೂನಲ್ಲಿ ವಿರೋಧ, ಕಾನೂನಿಗೆ ವಿರುದ್ಧವಾಗಿದೆ. ಇದು ಯಾವುದೇ ತಪ್ಪು ಮಾಡುತ್ತಿದ್ದರೂ ಸಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮೇಲೆ ತಪ್ಪು ಹೊರಿಸಿರುವುದು ಬಹಳ ಖಂಡನೀಯ ಅಂತ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ನಾನು ಈ ಕೂಡಲೇ ಕೇಂದ್ರ ಸರ್ಕಾರದವರು ಈ ಆಡಳಿತ ವಿರೋಧಿ, ಕಾನೂನಿನ ವಿರೋಧಿ ಗವರ್ನರ್ನ ಕೇಂದ್ರ ಸರ್ಕಾರ ವಾಪಸ್ ಕರೆಸ್ಕೋಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಅವರ ವಿರುದ್ಧ ಈ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಈ ಕೂಡಲೇ ಕೇಂದ್ರ ಸರ್ಕಾರ ಘನವೆತ್ತ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೋಬೇಕಂತೇಳಿ ತಮ್ಮ ಮನವಿ ಮಾಡ್ತಾ ಇದ್ದೀವಿ. ಹಾಗೂ ಈ ಒಂದು ಸಂದರ್ಭದಲ್ಲಿ ಈ ಪ್ರತಿಭಟನೆಗೆ ಸಹಕರಿಸಿದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೂ, ಯುವ ನಾಯಕರಿಗೂ, ವಿದ್ಯಾರ್ಥಿ ನಾಯಕರಿಗೂ ಮತ್ತು ಮಾಧ್ಯಮದ ಪತ್ರಕರ್ತರಿಗೂ ಸಹ ಅಪಾರವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಆಪಾದನೆ ಹೊರಿಸಿದಂಥ ಪ್ರಶ್ನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ BJP ಸರ್ಕಾರ ಹಾಗೂ JDS ಮೈತ್ರಿ ಇವತ್ತೇನಾಗಿದೆ, ಅವರು ಕಾಂಗ್ರೆಸ್ಸು ಏನು ಸಿದ್ದರಾಮಯ್ಯನವರ ಒಂದು ಕಾರ್ಯವೈಖರಿ ಏನಿದೆ, ಇವತ್ತು ಜನಪರ ಕಾರ್ಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ಸಹಿಸದಿರ ಇಂಥ ಒಂದು ಸಂವಿಧಾನ ಬಾಹಿರ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ. ಆದ್ದರಿಂದ ದಯವಿಟ್ಟು ಇವತ್ತು ಮನ್ಕಂಡ್ಬೇಕು, ಈ ದೇಶದಲ್ಲಿ ಹೋರಾಟ ಸ್ಥಾಪನೆ ಆಗಿದೆ ಕಾಂಗ್ರೆಸ್ ಪಾರ್ಟಿಯಿಂದ, ಹೋರಾಟ ಹುಟ್ಟಾಕಿದೆ ಕಾಂಗ್ರೆಸ್ ಪಾರ್ಟಿ.
ಅಂತ ಒಂದು ಪಾರ್ಟಿ ಇವತ್ತು ನಾವು ಏನು ಕಾನೂನು ರೀತಿ ಇವತ್ತು ಸಮಾಧಾನವಾಗಿ ಪ್ರತಿಭಟನೆಯನ್ನ ಮಾಡಿದ್ದೀವಿ. ಇದನ್ನೇನೆ ನಾವು ವಾಪಸ್ ತಗೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ನಾನು ತಮ್ಮೆಲ್ಲರಲ್ಲೇ ತಿಳಿಸ್ತಾ, ಎಲ್ರಿಗೂ ಬಂದಂಥ ಕಾರ್ಯಕರ್ತರಿಗೂ ಮುಖಂಡರಿಗೂ ವಂದಿಸ್ತಾ, ನಿಮಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಬಾಗಲೇ ಅಂತ ಮೂಡಲಬಾಗಲಲ್ಲಿ ಮೊದಲಿಗೆ ಅಲ್ಲಿ ಮಾಡಿ ಅಂತ ಹೇಳಿದ್ರು. ರಾತ್ರಿ 9 ಗಂಟೆಯಲ್ಲಿ ನಾನು ನಮ್ಮ ಮಂಜುವನ್ನ, ನಮ್ಮ ಚನ್ನಪತಿಯವ್ರನ್ನ, ನಮ್ಮ ಮಾರಪ್ಪನ, ನಮ್ಮ ಸದಾಶಿವನ, ನಮ್ಮ ಕರೀನು, ನಮ್ಮ ಚಿನ್ನಪ್ಪನ, ನಮ್ಮ ಬಣ್ಣ ಎಲ್ಲರೂ ರಾತ್ರಿ ಫೋನಲ್ಲಿ ಮಾತಾಡಿ ನಾವು ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಪೊಲೀಸವರು ಸ್ಟಾಪ್ ಆಲ್ ಅಂತ ಹೇಳ್ಬಿಟ್ಟು 15 ದಿನ ಸಮಯ ಕೊಟ್ಟರು ನಮ್ಗೆ ಯಾರು ಸಾರ್ವಜನಿಕ ತೊಂದರೆ ಮಾಡಲ್ಲ, ಬರೀ 15 ನಿಮಿಷದಲ್ಲಿ ನಾನು ಮುಗಿಸ್ತೀನಿ ಅಂತೇಳಿ ರಾತ್ರಿ ಡಿಸೈಡ್ ಮಾಡಿ ಸುಮಾರು 106 ಜನ ನಾವು ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಕಿಸಾನ್ ಸೆಲ್ ಆಗ್ಬೋದು, ಯೂತ್ ಕಾಂಗ್ರೆಸ್ ಆಗ್ಬೋದು, SSL ಆಗ್ಬೋದು, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಆಗ್ಬೋದು, ಎಲ್ಲರೂ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತು ನಮ್ಮ ಮುಳಬಾಗಲ್ ತಹಸೀಲ್ದಾರ್ ಅವರಿಗೆ ನಾವೊಂದು ಮೆಮೊರಂಡಮ್ ಕೊಟ್ಟು ಕೂಡಲೇ ಈ ಭ್ರಷ್ಟ, ಈ ನೀಚ, ಈ ಗವರ್ನರನ್ನು ವಜಾ ಮಾಡಬೇಕಂತೇಳಿ ನಾವು ಮಾನ್ಯ ರಾಷ್ಟ್ರಪತಿಗೆ ನಾವು ಕಾಯಕರ ಮುಖಾಂತರ ಮನವಿ ಮಾಡಿದ್ದೀವಿ. ಯಾಕಂದರೆ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಿಷ್ಠಾವಂತ ಹಿಂದುಳಿದ ವರ್ಗದ ಒಬ್ಬ ನಿಷ್ಠಾವಂತ ಸಿದ್ದರಾಮಯ್ಯರಂಥ ವ್ಯಕ್ತಿ ಇವತ್ತು ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು. ಇವತ್ತು ಬಡವರೇನಾದರೂ ಅನ್ನಭಾಗ್ಯ ಆಗ್ಬೋದು, ಪ್ರತಿಯೊಂದು ಸುಮಾರು ಹೇಳಕ್ಕೆ ಹೋದ್ರೆ ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಷ್ಟು ಭಾಗ್ಯಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನು. ಇವತ್ತು ಎಷ್ಟೋ ಜನ ಅವ್ರ ಹೆಸರು ಬದುಕ್ತಾ ಇದ್ದಾರೆ. ಅಂಥವ್ರ ಮೇಲೆ ಯಾರೋ ಒಬ್ಬನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೊಟ್ಟಿದ್ದ ದಿನಾನೇ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಕ್ಕೆ ಏನು ಅಷ್ಟು ಅರ್ಜೆಂಟ್ ಏನಿತ್ತು? ಬೇರೆಯವ್ರನ್ನೆಲ್ಲ 6 ತಿಂಗಳಾಗಿದೆ, 8 ತಿಂಗಳಾಗಿದೆ, 1 ವರ್ಷ ಆಗಿದೆ, 5 ವರ್ಷ ಆಗಿದೆ, ಅಂಥವ್ರಿಗೆಲ್ಲ ನೀವು ಆರ್ಡರ್ ಮಾಡಲಿಲ್ಲ, ಇವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ. ಸಿದ್ದರಾಮಯ್ಯ ಮೇಲೆ ಯಾಕೆ ತಗೋಬೇಕು? ನಮ್ಮ ಕರ್ನಾಟಕದಲ್ಲಿ 136 ಶಾಸಕರಿದ್ದಾರೆ, ಇಂಡಿಪೆಂಡೆಂಟ್ 3 ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸುಮಾರು 140 ಶಾಸಕರು ಇರುವಂಥ ನಮ್ಮ ಸರ್ಕಾರ ನೀವು ಬೀಳ್ಸಕ್ಕಾಗತ್ತಾ? ನಾನು BJP ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನಿಮ್ಮಿಂದ ಆದರೆ ಅಧಿಕಾರ ಒಳ್ಳೇದು ಮಾಡಿ, ಜನರಿಗೆ ಒಳ್ಳೇದು ಮಾಡ್ತಾರೆ. ಕರ್ನಾಟಕ ರಾಜ್ಯಕ್ಕೆ ನೀವು ತೊಂದರೆ ಮಾಡಕ್ಕೆ ಹೋಗ್ಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಮ್ಮ BJP ನಾಯಕರಿಗೆ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ವಿಜೇಂದ್ರ ಅವರ ಶಾಸಕರು ಕರ್ಕೊಂಡೋಗಿ ಸಿದ್ದರಾಮಯ್ಯನ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕಾಗಿರೋದು MLA ನೀವು ರಾಜೀನಾಮೆ ಮಾಡಬೇಕು. ಯಾಕಂದ್ರೆ ನೀವು ಮಾಡೋ ಚರಿತ್ರೆಯಿಂದ ಇವತ್ತು ನಮ್ಮ ಕರ್ನಾಟಕ ದಯವಿಟ್ಟು ನಾನು ಈಗಾಗಲೇ ನಮ್ಮೆಲ್ಲ ನಮ್ಮ ನಾಯಕರು ಮಾತಾಡಿದ್ದಾರೆ, ನಮ್ಮ ಇವರು ಎಲ್ಲರೂ ಮಾತಾಡಿದ್ದಾರೆ. ನಾನು ಎರಡೇ ಮಾತಾಡ್ತೀನಿ, ದಯವಿಟ್ಟು ಕಾನೂನು ವಿರುದ್ಧವಾಗಿ ನಮ್ಮ ಸಿದ್ದರಾಮಯ್ಯ ಮೇಲೆ ಕ್ರಮ ಕೈಗೊಂಡಿರುವಂಥ ನಮ್ಮ ಗವರ್ನರನ್ನು ಕೂಡಲೇ ಕೇಂದ್ರ ಸರ್ಕಾರ ವಜಾ ಮಾಡಬೇಕು, ಇಲ್ಲ ಹಿಂಪಡಿಬೇಕು ಅಂತೇಳಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನವಿ ಮಾಡಿಕೊಳ್ಳುತ್ತಾ ಇಲ್ಲಿಗೆ ಬಂದು ಎಲ್ಲ ನನ್ನ ಸಹಕಾರ ಕೊಟ್ಟಿರುವಂಥ ಎಲ್ಲ ನಮ್ಮ ನಾಯಕರಿಗೂ, ನಮ್ಮ ಯುವ ನಾಯಕರಿಗೂ ನಮಸ್ಕಾರ ಹೇಳುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.